ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ 100ರಷ್ಟು ಆಶೀರ್ವಾದ. ಅದಕ್ಕೆ ಆಧಾರವಾಗಿ ಆದಿಕಾಂಡ 26:12 ವಚನ. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿ ಪಡಿಸಿದನು. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಿದ್ದೇವೆ, ಈಸಾಕನು ಬೀಜ ಬಿತ್ತಿ 100ರಷ್ಟು ಬೆಳೆಯನ್ನು ಹೊಂದಿದನು. ಈಸಾಕನು ಬೀಜವನ್ನು ಬಿತ್ತಿದಾಗ 100ರಷ್ಟು ಕೊಯ್ದನಂತೆ. ಅಂದರೆ 100 ಪಟ್ಟು ಲಾಭ ಈಸಾಕನಿಗೆ ಹೇಗೆ ಸಿಕ್ಕಿತು? ಹೇಗೆಂದರೆ ಕರ್ತನು ಅವನನ್ನು ಆಶೀರ್ವದಿಸಿದ್ದರಿಂದ. ಕರ್ತನು ಅವನನ್ನು ಯಾವುದಕ್ಕಾಗಿ 100ರಷ್ಟಾಗಿ ಆಶೀರ್ವದಿಸಿದರೆಂಬುದಾಗಿ ನೋಡುವುದಾದರೆ, ದೇವರು ಅವನಿಗೆ ದರ್ಶನವಾಗಿ, ನೀನು ಐಗುಪ್ತಕ್ಕೆ ಹೋಗದೆ ನಾನು ನಿನಗೆ ಹೇಳುವ ದೇಶದಲ್ಲೇ ವಾಸವಾಗಿರು ಎಂದು ಹೇಳಿದ ಮಾತಿಗೆ ವಿಧಿಯನಾದದ್ದರಿಂದ ಅವನು ಬಿತ್ತಿದ್ದನ್ನು ದೇವರು 100ರಷ್ಟಾಗಿ ಆಶೀರ್ವಾದ ಮಾಡಿದರು. ನೋಡ್ರಿ, ದೇವರು ಅವನು ಹೇಗೆ ಬ್ಲೆಸ್ ಮಾಡಿದರಂದರೆ, ಆ ಫಿಲಿಷ್ಟಿಯರು ಅವನ ಮೇಲೆ ಅಸೂಯೆ ಪಡುವಷ್ಟರ ಮಟ್ಟಿಗೆ ಆಶೀರ್ವದಿಸಿದರಂತೆ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಈ ವಿಧವಾದಂಥ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳುತ್ತಾ ಇದ್ದೀರಾ? ನಿಮ್ಮ ಸೇವೆಯಲ್ಲಿ ಈ ವಿಧವಾದ ಆಶೀರ್ವಾದ ಇದೆಯಾ? ನೀವು ಮಾಡುವ ಕೆಲಸದಲ್ಲಿ, ನೀವು ಮಾಡುವ ಬಿಸ್ನೆಸ್ನಲ್ಲಿ ಈ ರೀತಿಯಾದಂಥ ಆಶೀರ್ವಾದಗಳನ್ನು ಹೊಂದುತ್ತಾ ಇದ್ದೀರಾ? ನೋಡ್ರಿ, ದೇವರು ನಮ್ಮನ್ನು 100 ಪಟ್ಟು ಆಶೀರ್ವಾದ ಮಾಡ್ತಾರಂತೆ. ಅದಕ್ಕೆ ನಾವೇನು ಮಾಡಬೇಕು ಗೊತ್ತಾ? ದೇವರಿಗೆ ವಿಧೇಯರಾಗಬೇಕು. ವಿಧೇಯರಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡುವಾಗ ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ಪ್ರೀತಿಯುಳ್ಳ ದೇವಜನರೇ, ನೀವು ಯಾವುದೇ ಸ್ಥಳದಲ್ಲಿರ್ರಿ, ನೀವು ಹೇಗೇ ಇರ್ರಿ, ಆದರೆ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವಾಗ ದೇವರು ಈಸಾಕನನ್ನು ಬ್ಲೆಸ್ ಮಾಡಿದ ಹಾಗೆ ನಿಮ್ಮ ಜೀವಿತವನ್ನು ಬ್ಲೆಸ್ ಮಾಡ್ತಾರೆ. ಆದರೆ ಕೆಲವೊಂದು ಪ್ರಶ್ನೆಗಳನ್ನು ನಾವು ನಮ್ಮನ್ನೇ ಕೇಳಿಕೊಳ್ಳಬೇಕ್ರಿ. ನಾನು ಮಾಡುತ್ತಿರುವಂಥ ಕೆಲಸ, ನಾನು ಮಾಡುತ್ತಿರುವಂಥ ವ್ಯಾಪಾರ ಕರ್ತನಿಗೆ ಇಷ್ಟವಿದೆಯಾ? ಪಾಸ್ಟರ್, ನಾವೊಂದು ಸಾರಾಯಿ ಅಂಗಡಿ ಇಟ್ಟಿದ್ದೀವಿ, ಒಂದು ಬ್ಲೆಸ್ಸಿಂಗ್ ಆಗಿ ಪ್ರೇಯರ್ ಮಾಡ್ರಿ ಅಂತ ಹೇಳಿದ್ರೆ, ಈಗ ನಾನು ಬ್ಲೆಸ್ಸಿಂಗ್ ಆಗಿ ಪ್ರೇಯರ್ ಮಾಡಿದ್ರೆ ದೇವರ ಆಶೀರ್ವಾದ ಮಾಡ್ತಾರಾ? ಜನರನ್ನು ಕೆಡಿಸುವಂಥ ಕಾರ್ಯಗಳನ್ನು ನಾವು ಮಾಡುವುದಾದರೆ ಅದರಲ್ಲಿ ಆಶೀರ್ವಾದ ಇರೋದಿಲ್ಲ. ತಿರುಗಿ ಎರಡನೇದಾಗಿ ನೀವು ಕೇಳಬೇಕಾದಂಥ ಪ್ರಶ್ನೆ, ಪ್ರತಿದಿನ ನನ್ನ ವ್ಯಾಪಾರವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸುತ್ತಿದ್ದೇನಾ? ನನಗೆ ಅದು ಗೊತ್ತು, ಇದು ಗೊತ್ತು. ನೋ 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 ಪ್ರಾರ್ಥನೆಯೊಂದಿಗೆ ನಿಮ್ಮ ವ್ಯಾಪಾರ ಆರಂಭಿಸಿದ್ದೀರಾ? ಮೂರನೇದಾಗಿ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿ ಯಾರನ್ನ ಸೇರಿಸ್ಕೊಂಡಿದ್ದೀರಾ? ಪಾಸ್ಟರ್, ನನಗೆ ಬಿಸ್ನೆಸ್ ಪಾರ್ಟ್ನರ್ ಬೇರೆಯವರು ಇದ್ದಾರೆ, ಒಳ್ಳೆಯದೇ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ದೇವರಾಗಿರಬೇಕು. ನಾಲ್ಕನೇದಾಗಿ ನಾವು ಕೇಳಬೇಕಾದಂಥ ಪ್ರಶ್ನೆ, ನಿಮ್ಮ ವ್ಯಾಪಾರದ ಆದಾಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರಲ್ವ, ಬ್ಲೆಸ್ ಮಾಡಿದಾರಲ್ವ, ಕರ್ತನ ಸೇವೆಗೆ ಏನು ಮಾಡ್ತಾ ಇದ್ದೀರ? ಕರ್ತನ ಸೇವೆಗೆ ನಿಮ್ಮ ಆದಾಯ ಆಶೀರ್ವಾದವಾಗಿದೆಯಾ? ಇಲ್ಲವೇ ಪಾಸ್ಟರ್, ಇದು ನಾನು ನನ್ನ ಕುಟುಂಬ ಮಾತ್ರ? ನೋ 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 ನಿನ್ನ ಮಾಡುವ ಆದಾಯದ ಅದು ಆಶೀರ್ವಾದದ ಆದಾಯ ಇತರರನ್ನು ಬ್ಲೆಸ್ ಮಾಡಬೇಕು. ಪ್ರೀತಿಯುಳ್ಳ ದೇವಜನರೇ, ಈಗ ಹೇಳಿದ ಸಂಗತಿಗಳನ್ನು ಯೋಚಿಸ್ರಿ, ಸರಿಪಡಿಸಿಕೊಳ್ಳಬೇಕಾದ ಸಂಗತಿಗಳನ್ನು ಸರಿಪಡಿಸಿಕೊಳ್ಳ್ರಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿರ್ರಿ. ಆ ವಿಧದಲ್ಲಿ ಜೀವಿಸಿದರೆ ದೇವರು ಈಸಾಕನನ್ನು ಬ್ಲೆಸ್ ಮಾಡಿದ ಹಾಗೆ ನಿಮ್ಮನ್ನು ಸಹ 100ರಷ್ಟಾಗಿ ದೇವರು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ನೀವು ಅಭಿವೃದ್ಧಿ ಹೊಂದಲಿಕ್ಕಿದ್ದೀರಾ, ಆಶೀರ್ವಾದ ಹೊಂದಲಿಕ್ಕಿದ್ದೀರಾ. ದೇವರ ಹಸ್ತ ನಿಮ್ಮ ಮೇಲಿರಲಿಕ್ಕಿದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ,
ಈ ಅದ್ಭುತವಾದ ಈ ಸುಂದರವಾದ ದಿನಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ. ಈಸಾಕನನ್ನು 100ರಷ್ಟು ಆಶೀರ್ವಾದ ಮಾಡಿದ ಹಾಗೆ, ಅಲ್ಲಿ ಬರಗಾಲ ಇತ್ತು ಸ್ವಾಮಿ, ಕ್ಷಾಮಕಾಲ ಇತ್ತು, ಅಲ್ಲಿ ಬೀಜ ಬಿತ್ತಿದ್ರೆ ಅದು ಬರ್ತದಾ ಎಂಬಂಥ ಒಂದು ಸಂಶಯ ಇತ್ತು. ಅದರ ಮಧ್ಯದಲ್ಲಿ ಕೂಡ 100ರಷ್ಟು ಆಶೀರ್ವಾದ ಮಾಡಿದ್ದೀರ ಸ್ವಾಮಿ. ಅದೇ ವಿಧದಲ್ಲಿ ನಿನ್ನ ಜನರನ್ನು, ಅವರು ಮಾಡುವ ಕೆಲಸವನ್ನು, ವ್ಯಾಪಾರವನ್ನು, ಬಿಸ್ನೆಸ್ಸನ್ನು, ಉದ್ಯೋಗವನ್ನು ಎಲ್ಲವನ್ನು 100ರಷ್ಟಾಗಿ ಬ್ಲೆಸ್ ಮಾಡಿ. ನಿನ್ನ ಹಸ್ತ ನಿನ್ನ ಜನರ ಸಂಗಡ ಇರಲಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿ. ಈ ಹೊಸ ದಿನದಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಿಮ್ಮ ವ್ಯಾಪಾರವನ್ನು, ನಿಮ್ಮ ಬಿಸ್ನೆಸ್ಸನ್ನು ಈಸಾಕನನ್ನು ಬ್ಲೆಸ್ ಮಾಡಿದ ಹಾಗೆ ನಿಮ್ಮನ್ನು ಬ್ಲೆಸ್ ಮಾಡಲಿಕ್ಕಿದ್ದಾರೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.